ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ಆನ್ಲೈನ್ ತರಗತಿಗೆ ತಮ್ಮೆಲ್ಲರಿಗೆ ಸ್ವಾಗತ. ಈಗಾಗಲೇ ಕಳೆದ ತರಗತಿಯಲ್ಲಿ ಶಿಕ್ಷಣದ ಪರಿಕಲ್ಪನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಶಿಕ್ಷಣದ ಅರ್ಥ, ಶಿಕ್ಷಣದ ವ್ಯಾಖ್ಯೆಗಳು, ಶಿಕ್ಷಣದ ಪ್ರಕ್ರಿಯೆಗಳು ಮತ್ತು ಶಿಕ್ಷಣದ ಬಗೆಗೆ ಭಾರತೀಯರ ಚಿಂತಕರ ಮತ್ತು ಪಾಶ್ಚಿಮಾತ್ಯ ಚಿಂತಕರ ಅಭಿಪ್ರಾಯಗಳನ್ನು ಚರ್ಚೆ ಮಾಡಿದ್ವಿ. ನಂತರದಲ್ಲಿ ಶಿಕ್ಷಣದ ಆಧಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಶಿಕ್ಷಣಕ್ಕೆ ಆಧಾರಗಳು 3 ಮುಖ್ಯವಾಗಿ ಇಲ್ಲಿ ನಾವು ಗಮನಿಸ್ತಾ ಬಂದ್ವಿ. 1 ತತ್ವಶಾಸ್ತ್ರ, 2 ಮನಃಶಾಸ್ತ್ರ, 3 ಸಾಮಾಜಿಕ ಶಾಸ್ತ್ರ ಅಂತ. ಸೊ ಈಗಾಗಲೇ ತತ್ವಶಾಸ್ತ್ರ ಯಾವ ರೀತಿ ಶಿಕ್ಷಣಕ್ಕೆ ಆಧಾರವಾಗಿದೆ ಅನ್ನೋದ್ರ ಬಗ್ಗೆ ನೀವಾಗಲೇ ಕಳೆದ ತರಗತಿಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ಈ ದಿನದ ತರಗತಿಯಲ್ಲಿ ಶಿಕ್ಷಣಕ್ಕೆ ಆಧಾರವಾಗಿರ್ತಕ್ಕಂತಹ 2ನೇ ಅಂಶ ಮನಃಶಾಸ್ತ್ರ. ಹಾಗಾದರೆ ಈ ಶಿಕ್ಷಣಕ್ಕೂ ಮನಃಶಾಸ್ತ್ರಕ್ಕೂ ಏನು ಸಂಬಂಧ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ನೋಡಿ, ಮನುಷ್ಯನಿಗೆ ತನ್ನ ಬಗ್ಗೆ ತಾನೇ ತಿಳಿದುಕೊಳ್ಳುವಂಥ ಕುತೂಹಲಕ್ಕಿಂತ ಮತ್ತೊಂದು ಬೇರೆ ವಿಷಯ ಇರಲಾರದು. ನಿಮಗೆ ಗೊತ್ತಿರೋ ಹಾಗೆ ಮನುಷ್ಯ ಏನಾದರೂ ಒಂದು ಯೋಚನೆಯಲ್ಲಿ ತೊಡಗಿರ್ತಾನೆ, ತನ್ನನ್ನು ತಾನು ಅರಿತುಕೊಳ್ಳುವಲ್ಲಿ ಪ್ರಯತ್ನ ಪಡ್ತಾ ಇರ್ತಾನೆ, ಅಥವಾ ಇನ್ನೊಬ್ಬರ ವರ್ತನೆಗಳನ್ನು ಆಧರಿಸಿ ಅವರ ಮನಸ್ಸಿನಲ್ಲಿರ್ತಕ್ಕಂಥ ವಿಷಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗ್ತಾನೆ. ಹೀಗೆ ಒಟ್ಟಾರೆ ತನ್ನ ಮನಸ್ಥಿತಿಯನ್ನು ಅಥವಾ ಇನ್ನೊಬ್ಬರ ಮನಸ್ಸಿನ ವಿಚಾರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನಕ್ಕೆ ನಾವು ಮನಃಶಾಸ್ತ್ರ ಅಂತೇಳಿ ಸಾಮಾನ್ಯವಾಗಿ ಕರಿತೀವಿ. ಹಾಗಾದರೆ ಈ ಮನಃಶಾಸ್ತ್ರ ಮೊದಲು ಇದೊಂದು ಮನೋವಿಜ್ಞಾನ ಅಂತೇಳಿ ಕರಿತಾ ಇದ್ದೀವಿ. ಇಟ್ ಈಸ್ ಆನ್ ಸೈನ್ಸ್. ನೋಡಿ, ಇದನ್ನು ಮನಃಶಾಸ್ತ್ರಕ್ಕೆ ಆಂಗ್ಲ ಭಾಷೆಯಲ್ಲಿ ನಾವು ಸೈಕಾಲಜಿ ಅಂತೇಳಿ ಕರಿತಾ ಇದ್ದೀವಿ. ಈ ಸೈಕಾಲಜಿ ಅನ್ನೋ ಪದ ಗ್ರೀಕ್ ಭಾಷೆಯ ಸೈಕೆ ಮತ್ತು ಲೋಗೋಸ್ ಎನ್ನೋ ಪದಗಳಿಂದ ಬಂದಿದೆ. ನೋಡಿ, ಈ ಸೈಕೋ ಅಂದರೆ ಸೋಲೋ ಅಂದರೆ ಆತ್ಮ ಅಂದರ್ಥವಾಗುತ್ತೆ. ಲೋಗೋಸ್ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಸ್ಟಡಿ ಅಂದರೆ ಅಧ್ಯಯನ ಅಂದರ್ಥ. ಸಿಂಪಲ್ ಸೈಕಾಲಜಿ ಅಂದರೆ ಸೈಕಾಲಜಿ ಈಸ್ ದ ಸ್ಟಡಿ ಆಫ್ ಸೋಲ್ ಅಂತ ಕರಿತೀವಿ. ಅಂದರೆ ಆತ್ಮವನ್ನು ಕುರಿತಾದ ಅಧ್ಯಯನವೇ ಮನಃಶಾಸ್ತ್ರ. ಅಂದರೆ ಯಾವುದು ಮನಸ್ಸಿನ ಬಗ್ಗೆ ಅರ್ಥೈಸಿಕೊಂಡು ಅದರ ಕುರಿತಾಗಿ ಅಧ್ಯಯನಕ್ಕೆ ತೊಡಗ್ತೀವಲ್ಲ, ಸೊ ಅದು ಸೈಕಾಲಜಿ ಅಥವಾ ಮನಃಶಾಸ್ತ್ರ ಅಂತೇಳಿ ಕರಿತಾ ಇದ್ದೀವಿ. ಅಂದರೆ ಒಬ್ಬ ವ್ಯಕ್ತಿಯ ಅಂತರದಲ್ಲಿ ಅಡಗಿರ್ತಕ್ಕಂತಹ ವಿಚಾರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನದ ಅಧ್ಯಯನ ಏನಿದೆಯಲ್ಲ, ಸೊ ಅದುವೇ ಮನಃಶಾಸ್ತ್ರ ಅಂತೇಳಿ ಕರಿತಾ ಇದ್ದೀವಿ. ಅಥವಾ ಮನಸ್ಸನ್ನು ವಿವರಿಸುವ ಶಾಸ್ತ್ರ ಅಂತಲೂ ಕೂಡ ಕರಿತಾ ಇದ್ದೀವಿ. ಹೀಗೆ ಹಲವಾರು ಅರ್ಥಗಳನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ವ್ಯಾಟ್ಸನ್ ಅವರ ಪ್ರಕಾರ ಒಂದು ವಾಕ್ಯವನ್ನು ಹೇಳೋದಾದರೆ, ವರ್ತನೆಯ ಧನಾತ್ಮಕ ವಿಜ್ಞಾನವೇ ಮನೋವಿಜ್ಞಾನ ಅಥವಾ ಸೈಕಾಲಜಿ ಅಂತೇಳಿ ಕರಿತಾ ಇದ್ದೀವಿ. ಅಥವಾ ಗ್ಯಾರೆಟ್ ಅನ್ನೋ ಒಬ್ಬ ವಿಜ್ಞಾನಿ ಹೇಳ್ತಾನೆ ಸರಳವಾಗಿ, ಮಾನವನ ವರ್ತನೆಯ ಅಧ್ಯಯನವೇ ಮನಃಶಾಸ್ತ್ರ. ಅಂದರೆ ಮನುಷ್ಯನನ್ನು ಕುರಿತಾಗಿ ಅವನು ಹೇಗೆ ವರ್ತಿಸ್ತಾನೆ, ಅವನ ನೋಟ ಹೇಗೆ, ಅವನ ನಡಿಗೆ ಹೇಗೆ, ಅವನ ಮಾತು ಹೇಗೆ, ಅವನ ಉಡುಪು ಹೇಗೆ, ಅವನ ಆಹಾರ ಕ್ರಮ ಹೇಗೆ, ಅವನ ನಿಲ್ಲುವ ಭಂಗಿ ಎಲ್ಲವನ್ನು ಆಧರಿಸಿ ಆ ಮನುಷ್ಯನ ಮನಸ್ಥಿತಿ ಹೀಗಿದೆ ಅಂತ ಹೇಳುವ ಅಧ್ಯಯನ ಏನಿದೆಯಲ್ಲ, ಸೊ ಅದು ಮನಃಶಾಸ್ತ್ರ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಹೀಗೆ ಒಟ್ಟಾರೆ ಮನುಷ್ಯನ ನಡವಳಿಕೆಯ ಬಗ್ಗೆ ಅಧ್ಯಯನ ಕೈಗೊಳ್ಳುವ ಒಂದು ಪ್ರಕ್ರಿಯೆಯನ್ನು ನಾವಿಲ್ಲಿ ಸೈಕಾಲಜಿ ಅಂತೇಳಿ ಕರಿತಾ ಇದ್ದೀವಿ. ಅಥವಾ ಜೀವಿಯ ವಿಚಾರ, ಭಾವನೆ, ಕ್ರಿಯೆಗಳನ್ನು ಕುರಿತು ವೈವಿಧ್ಯಮಯವಾಗಿ ಅಥವಾ ವಿವಿಧ ದೃಷ್ಟಿಕೋನದಿಂದ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ನಾವು ಮನಃಶಾಸ್ತ್ರ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದರೆ ಇಂತಹ ಮನಃಶಾಸ್ತ್ರ ಶಿಕ್ಷಣಕ್ಕೆ ಏನು ಸಂಬಂಧ ಅಥವಾ ಅದರ ಆಧಾರ ಹೇಗೆ ಅಂತ ಕೇಳೋದಾದರೆ, ನೋಡಿ, ಶಿಕ್ಷಣದ ಆಧಾರವಾಗಿ ಮನಃಶಾಸ್ತ್ರದ ಪ್ರಮುಖ ಅಂಶಗಳನ್ನು ಹೇಳ್ತಾ ಬರ್ತೇನೆ, ಗಮನಿಸ್ರಿ. ನೋಡಿ, ಶಿಕ್ಷಣದ ಧ್ಯೇಯೋದ್ದೇಶಗಳನ್ನು ಜಾರಿಗೆ ತರುವಲ್ಲಿ ಮನಃಶಾಸ್ತ್ರ ಮಾರ್ಗದರ್ಶನ ಮಾಡುತ್ತೆ. ಅಂದರೆ ಶಿಕ್ಷಣದ ಗುರಿ ಉದ್ದೇಶಗಳೇನಿದಾವಪ್ಪ, ಮಗುವಿನ ಸರ್ವತೋಮುಖ ಅಭಿವೃದ್ಧಿ, ಮಗುವಿನ ಜ್ಞಾನಾರ್ಜನೆ, ಮಗುವಿನ ದೈಹಿಕ ಮತ್ತು ಮಾನಸಿಕ ಸದೃಢತೆ, ಮಗುವನ್ನು ಸ್ವಾವಲಂಬನೆಯನ್ನಾಗಿ ಮಾಡುವುದು, ಹೀಗೆ 10 ಹಲವು ಅಂಶಗಳನ್ನು ಏನು ಮಾಡುತ್ತೆ, ಮನಃಶಾಸ್ತ್ರವೇ ಮಾರ್ಗದರ್ಶನ ಮಾಡುತ್ತೆ. ಇನ್ನು ಮನಃಶಾಸ್ತ್ರವು ಮಗು ಮತ್ತು ವ್ಯಕ್ತಿಯ ಮನಸ್ಸನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಸಹಕಾರಿಯಾಗಿದೆ ಅಂತ ಕರಿತಾ ಇದೆ. ಇನ್ನು ವ್ಯಕ್ತಿಗಳಲ್ಲಿರುವ ವೈಯಕ್ತಿಕ ಭಿನ್ನತೆಗಳನ್ನು ಅರಿತುಕೊಳ್ಳುವಲ್ಲಿ, ಆ ಅರಿತುಕೊಂಡಂತಹ
ಜ್ಞಾನದಿಂದಲೇ ಮಗುವಿಗೆ ಶಿಕ್ಷಣ ಕೊಡುವಲ್ಲಿ ಮನಃಶಾಸ್ತ್ರ ಸೂಕ್ತವಾಗಿ ಕಾರಣವಾಗ್ತಾ ಇದೆ. ಹಾಗಾಗಿ ಶಿಕ್ಷಣಕ್ಕೆ ಮನಃಶಾಸ್ತ್ರ ಆಧಾರವಾಗಿದೆ ಅಂತೇಳಿ ನಾವು ಕರಿತಾ ಇದ್ದೀವಿ. ನೋಡಿ, ಮತ್ತೊಮ್ಮೆ ಕಲಿಸುವವನಿಗೆ ಬೋಧನಾ ವಿಧಾನ ತಿಳಿಸಿ ಕಲಿಯುವವನಿಗೆ ಸರಳ ಸುಲಭ ಉಪಾಯಗಳನ್ನು ತಿಳಿಸುವ ಶಾಸ್ತ್ರ ಈ ಮನಃಶಾಸ್ತ್ರ. ಹಾಗಾಗಿ ಮನಃಶಾಸ್ತ್ರ ಶಿಕ್ಷಣಕ್ಕೆ ಆಧಾರವಾಗಿದೆ ಅಂತ ನಾವಿಲ್ಲಿ ಕರೆಯಬಹುದಾಗಿದೆ. ಇನ್ನು ಮಗು ಮತ್ತು ವ್ಯಕ್ತಿಯ ಬೆಳವಣಿಗೆ ಹಾಗೂ ವಿಕಾಸ ಕುರಿತಾದ ಜ್ಞಾನ ನೀಡಿ ಅದಕ್ಕೆ ತಕ್ಕಂತೆ ಶಿಕ್ಷಣ ವ್ಯವಸ್ಥೆಗೊಳಿಸಲು ಸಹಾಯ ಮಾಡ್ತಾ ಇದೆ. ಹಾಗಾಗಿ ಶಿಕ್ಷಣದ ಆಧಾರವಾಗಿ ಮನಃಶಾಸ್ತ್ರ ಅತ್ಯಂತ ಪ್ರಮುಖವಾದದ್ದು ಅಂತೇಳಿ ನಾವು ಕರಿತಾ ಇದ್ದೀವಿ. ಸೊ ಹೀಗೆ ಶಿಕ್ಷಣದ ಆಧಾರವಾಗಿ ಈ ಮನಃಶಾಸ್ತ್ರ ಅತ್ಯಂತ ಸೂಕ್ತವಾಗಿ ಕಾರ್ಯನಿರ್ವಹಿಸುತ್ತೆ. ಇನ್ನು ಮನಃಶಾಸ್ತ್ರ ಸಮೂಹ ಗತಿಶೀಲತೆ ಅಧ್ಯಯನ ಮಾಡಿ ಶಿಕ್ಷಣದ ಸಮೂಹಶಾಸ್ತ್ರಕ್ಕೆ ಮಾಹಿತಿಯನ್ನು ನೀಡ್ತಾ ಇದೆ. ಅಂದರೆ ಸಮಾಜದಲ್ಲಿ ಹೇಗೆ ಬದುಕಬೇಕು, ಸಮಾಜದ ಒಡನೆ ಹೊಂದಾಣಿಕೆಯ ಜೀವನವನ್ನು ಹೇಗೆ ಸಾಗಿಸಬೇಕು ಅನ್ನೋದನ್ನು ಕೂಡ ಮನಃಶಾಸ್ತ್ರ ಶಿಕ್ಷಣಕ್ಕೆ ಆಧಾರವಾಗಿ ಹೇಳಿಕೊಡ್ತಾ ಇದೆ. ಸೊ ಇಷ್ಟು ಮನಃಶಾಸ್ತ್ರ ಅಂದರೆ ಸೈಕಾಲಜಿ ಶಿಕ್ಷಣಕ್ಕೆ ಆಧಾರವಾಗಿದೆ ಅಂತೇಳಿ ನಾವಿಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಹಾಗೆ ಶಿಕ್ಷಣದ ಆಧಾರವಾಗಿ ಸಮಾಜಶಾಸ್ತ್ರ ಅಂತ ಬರುತ್ತೆ. ಸೋಷಿಯಾಲಜಿ ಆ್ಯಸ್ ದ ಬೇಸಿಸ್ ಆಫ್ ಎಜುಕೇಷನ್ ಅಂತ. ನೋಡಿ, ಸಮಾಜವನ್ನು ಬಿಟ್ಟು ಮನುಷ್ಯ ಬದುಕಲಾರ. ಸಮಾಜ ಅಂದರೆ ಮಾನವ ಸಂಘಜೀವಿ, ಸಾಮಾಜಿಕ ಜೀವಿ ಅಂತ ಕರೆಸ್ಕೊಳ್ತಾರೆ. ಅದಕ್ಕೆ ಸಮಾಜಶಾಸ್ತ್ರ ಅಂದರೆ ಸಾಮಾಜಿಕ ಸಂಬಂಧಗಳ ಬಲೆ ಅಂತ ನಾವು ಸಹಜವಾಗಿ ಕರಿತೀವಿ ಸೋಷಿಯಾಲಜಿ ಅನ್ನೋದನ್ನು. ನೋಡಿ, ಇದನ್ನು ಸೋಷಿಯಾಲಜಿ ಅನ್ನೋ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರಪ್ಪ ಅಂದರೆ ಫ್ರಾನ್ಸಿನ ತತ್ವಜ್ಞಾನಿ ಅಗಸ್ಟ್ ಕೌಂಟ್ ಅಂತ ಕರಿತಾ ಇದ್ದೀವಿ. ಅದಕ್ಕಾಗಿ ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ರೆ ಅಗಸ್ಟ್ ಕೌಂಟ್ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ನೋಡಿ, ಇವರು ಇದೊಂದು ಸಮಾಜಶಾಸ್ತ್ರ ಪ್ರಿನ್ಸಿಪಲ್ಸ್ ಆಫ್ ಸೋಷಿಯಾಲಜಿ ಅನ್ನೋ ಒಂದು ಗ್ರಂಥವನ್ನು ರಚಿಸಿ ಅವರು ಅದರಲ್ಲಿ ಸವಿಸ್ತಾರವಾಗಿ ಸಮಾಜಶಾಸ್ತ್ರದ ಬಗ್ಗೆ ಹೇಳ್ತಾ ಬರ್ತಾರೆ. ಈ ಸಮಾಜಶಾಸ್ತ್ರ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಈ ಸಮಾಜ ಎನ್ನುವ ಪದವನ್ನು ಆಂಗ್ಲ ಭಾಷೆಯಲ್ಲಿ ಸೊಸೈಟಿ ಅಂತ ಕರಿತೀವಿ. ಇದನ್ನು ಸಮಾಜಶಾಸ್ತ್ರ ಅಂದರೆ ಸೋಷಿಯಾಲಜಿ ಅಂತೇಳಿ ಕರಿತಾ ಇದ್ದೀವಿ. ಈ ಸೋಷಿಯಾಲಜಿ ಅನ್ನೋದು ಲ್ಯಾಟಿನ್ ಭಾಷೆಯ ಸೋಸಿಯಸ್ ಮತ್ತು ಲೋಗೋಸ್ ಎಂಬ ಪದಗಳಿಂದ ಬಂದಿದೆ. ಈ ಲ್ಯಾಟಿನ್ ಭಾಷೆಯ ಸೋಸಿಯಸ್, ಗ್ರೀಕ್ ಭಾಷೆಯ ಲೋಗೋಸ್ ಅಂತ ಕರಿತಾ ಇದ್ದೀವಿ. ಸೋಷಿಯಸ್ ಅಂದರೆ ಜೊತೆಗಾರ, ಸಹಚರ ಅಥವಾ ಸಮಾಜ ಎಂದರ್ಥವಾಗುತ್ತದೆ. ಲೋಗೋಸ್ ಅಂದರೆ ಗ್ರೀಕ್ ಭಾಷೆಯ ಲೋಗೋಸ್ ಅಂದರೆ ಗೊತ್ತಿರೋ ಹಾಗೆ ನಿಮಗೆ ಶಾಸ್ತ್ರ ಅಥವಾ ಅಧ್ಯಯನ ಅಂತ ಕರಿತಾ ಇದ್ದೀವಿ. ಅಂದರೆ ಸಹಚರ. ಈ ಸಮಾಜಶಾಸ್ತ್ರ ಒಂದು ಸಮಾಜ ವಿಜ್ಞಾನ ಅಂತಲೇ ಕರಿತಾ ಇದ್ದೀವಿ. ಅಂದರೆ ಸಾಮೂಹಿಕ ಸಂಬಂಧಗಳ ವಿಜ್ಞಾನವೇ ಸಮಾಜ ಅಂತೇಳಿ ಸ್ಮಾಲ್ ಅನ್ನೋ ಒಬ್ಬ ವ್ಯಕ್ತಿ ಈ ವಾಕ್ಯವನ್ನು ಹೇಳ್ತಾನೆ. ಇದು ತುಂಬ ಸರಳವಾಗಿ ನೆನಪಿಟ್ಕೊಳ್ಳೋದಂದರೆ ಸಾಮಾಜಿಕ ಸಮೂಹಗಳ ಕುರಿತಾದ ವೈಜ್ಞಾನಿಕ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಬರೆದ್ರೆ ನಿಮಗೆ ಒಂದು ಅಂಕ ಸಂಪೂರ್ಣವಾಗಿ ಸಿಗ್ತದೆ. ಇನ್ನು ಈ ಶಿಕ್ಷಣಶಾಸ್ತ್ರಕ್ಕೂ ಮತ್ತು ಸಮಾಜಶಾಸ್ತ್ರಕ್ಕೂ ಏನು ಸಂಬಂಧ ಇದೆ ಅನ್ನೋದಾದರೆ ನೋಡಿ, ಶಿಕ್ಷಣದಲ್ಲಿರ್ತಕ್ಕಂಥ ಅರ್ಥ, ಗುರಿ, ಪಠ್ಯಕ್ರಮ, ಬೋಧನಾ ಕ್ರಮ ಇವೆಲ್ಲವುಗಳ ಮೇಲೆ ಪ್ರಭಾವ ಈ ಸಮಾಜಶಾಸ್ತ್ರ ಬೀರ್ತಾ ಇದೆ. ಯಾಕಂದರೆ ಈ ಬದಲಾಗುತ್ತಿರುವ ಸಮಾಜಕ್ಕೆ ಅಥವಾ ಸಾಮಾಜಿಕ ಪರಿವರ್ತನೆಗೆ ಕಾರಣಗಳೇನು, ಸಮಾಜೀಕರಣ ಎಂದರೇನು, ಸಮಾಜದ ಮಹತ್ವವೇನು, ಶಿಕ್ಷಣದ ಮಹತ್ವವೇನು, ಸಮಾಜದಲ್ಲಿನ ಬದಲಾವಣೆಗೆ ಏನೇನು ಅಗತ್ಯತೆಗಳಿವೆ ಅನ್ನೋದನ್ನು ಶಿಕ್ಷಣ ಒತ್ತು ಕೊಟ್ಟು ಹೇಳ್ತಾ ಇದೆ. ಹಾಗಾಗಿ ಶಿಕ್ಷಣ ಮತ್ತು ಸಮಾಜ ಅನ್ನೋದು ಎರಡು ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಸಮಾಜದಲ್ಲಿನ ಬದಲಾವಣೆಗಾಗಿ ಶಿಕ್ಷಣದ ಗುರಿ ಉದ್ದೇಶಗಳ ಅಗತ್ಯ, ಶಿಕ್ಷಣದಲ್ಲಿನ ವಿಷಯಗಳಿಗೆ ಸಮಾಜದಲ್ಲಿನ ಆಗು ಹೋಗುಗಳೇ ಶಿಕ್ಷಣದಲ್ಲಿ ನಾವು ಇವತ್ತು ಅಧ್ಯಯನವನ್ನು ಮಾಡ್ತೀವಿ. ಹಾಗಾದರೆ ಶಿಕ್ಷಣದ ಆಧಾರವಾಗಿ ಸಮಾಜಶಾಸ್ತ್ರದಲ್ಲಿ ಪ್ರಮುಖ ಅಂಶಗಳಂತ ನಾವಿಲ್ಲಿ ಹೇಳೋದಾದರೆ ನೋಡಿ, ಸಾಮಾಜಿಕ ನಿಯಂತ್ರಣದ ಅರ್ಥ, ಮಹತ್ವ ಮತ್ತು ವಿಧಾನ ತಿಳಿಸಿ ಶಿಕ್ಷಣಕ್ಕೆ ಇದು ಆಧಾರವಾಗಿದೆ. ಜೊತೆಗೆ ಸಾಮಾಜಿಕ ಪರಿವರ್ತನೆಗೆ ಇದು ಅವಕಾಶ ಮಾಡಿಕೊಡುತ್ತೆ. ಸಾಮಾಜಿಕ ಪರಿಸರದಲ್ಲಿ ಮಾತ್ರ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸ ಸಾಧ್ಯವೆಂಬ ಜ್ಞಾನವನ್ನು ಶಿಕ್ಷಣವನ್ನು ನೀಡುತ್ತಾ ಇದೆ. ಸಮಾಜಶಾಸ್ತ್ರ ಸಾಮಾಜಿಕ ವ್ಯವಸ್ಥೆಯ ಅಧ್ಯಯನವಾಗಿದ್ದು ಶಿಕ್ಷಣ ಈ ವ್ಯವಸ್ಥೆಯ ಕಾರ್ಯಭಾರಿಯಾಗಿದೆ ಅಂತ ಕರಿತಾ ಇದ್ದೀವಿ. ಅಂದರೆ ಸಮಾಜಶಾಸ್ತ್ರ ತಾತ್ವಿಕ ವಿಚಾರಗಳನ್ನು, ನಿಯಮಗಳನ್ನು ರೂಪಿಸಿ
ಸಾಮಾಜಿಕ ಹಿನ್ನೆಲೆಯಲ್ಲಿ ಅವುಗಳನ್ನು ಜಾರಿಗೆ ತರುವಂತೆ ಶಿಕ್ಷಣಕ್ಕೆ ಮಾರ್ಗದರ್ಶನ ಮಾಡ್ತಾ ಇದೆ. ಹಾಗಾಗಿ ಶಿಕ್ಷಣಕ್ಕೆ ಆಧಾರವಾಗಿ ಸಮಾಜಶಾಸ್ತ್ರ ಅಂತೇಳಿ ಕರಿತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಇಷ್ಟು ಶಿಕ್ಷಣಕ್ಕೆ ಆಧಾರವಾಗಿರ್ತಕ್ಕಂಥ ಈ ಮೂರು ಅಂಶಗಳು ಅಂದರೆ ತತ್ವಶಾಸ್ತ್ರ, ಮನಃಶಾಸ್ತ್ರ ಮತ್ತು ಸಮಾಜಶಾಸ್ತ್ರ. ಹಾಗಾದರೆ ಮುಂದಿನ ವಿಷಯಕ್ಕೆ ಹೋಗೋಣ. ಹಾಗಾದರೆ ಮುಂದಿನ ವಿಷಯ ಯಾವುದಪ್ಪ ಅಂದರೆ ಶಿಕ್ಷಣದ ಸಾಮಾನ್ಯ ಗುರಿಗಳು ಅಂತ ಕರಿತಾ ಇದೆ. ಈ ಸಾಮಾನ್ಯ ಗುರಿಗಳಲ್ಲಿ ನೋಡಿ, ಯಾವುದೇ ಸಂಘಟನೆ ವ್ಯವಸ್ಥೆಯಲ್ಲಿ ಗುರಿಗಳು ಅತ್ಯಂತ ಅವಶ್ಯಕ. ಗುರಿ ಇಲ್ಲದೆ ಅರ್ಥಪೂರ್ಣವಾಗಿ ವ್ಯವಸ್ಥಿತವಾಗಿ ಜೀವನವನ್ನು ಸಾಗಿಸೋದಕ್ಕೆ ಸಾಧ್ಯವಿಲ್ಲ. ಹಾಗಿರುವಾಗ ಶಿಕ್ಷಣಕ್ಕೂ ಕೂಡ ಮುಖ್ಯವಾದ ಗುರಿಗಳಿದ್ದಾವೆ. ಆ ಮುಖ್ಯ ಗುರಿಗಳಲ್ಲಿ ನಾವು ಇಲ್ಲಿ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಒಂದು ವೈಯಕ್ತಿಕ ಗುರಿಗಳು, ಎರಡು ಸಾಮಾಜಿಕ ಗುರಿಗಳು. ಹಾಗಾದರೆ ನೋಡಿ, ಪ್ರಾಚೀನ ಕಾಲದಲ್ಲಿ ಶಿಕ್ಷಣದ ಮುಖ್ಯ ಗುರಿ ಏನಾಗಿತ್ತು? ಮೋಕ್ಷ ಸಾಧನೆಗಾಗಿ ಮೊದಲೆಲ್ಲ ಓದ್ತಾ ಇದ್ರು. ಯಾವುದೇ ಕಾರಣಕ್ಕೂ ಜಾಬ್ ತೆಗೆದುಕೊಳ್ಬೇಕು, ಇನ್ನೇನೋ ದುಡಿಬೇಕು, ಇದರಿಂದ ಅರ್ನಿಂಗ್ ಮಾಡ್ಬೇಕನ್ನೋ ಉದ್ದೇಶ ಇರಲಿಲ್ಲ. ಅಲ್ಲಿ ನಿಸ್ವಾರ್ಥವಾಗಿ ಸ್ವಾವಲಂಬನೆಯಾಗಿ ತನ್ನನ್ನು ತಾನು ಮೋಕ್ಷ ಪಡೆದುಕೊಳ್ಳುವ ಸದುದ್ದೇಶದಿಂದ ಅಲ್ಲಿ ಜ್ಞಾನಾರ್ಜನೆಗಾಗಿ ಪಡ್ಕೊಳ್ತಾ ಇದ್ರು. ಆನಂತರ ಶಿಕ್ಷಣದ ಆತ್ಮದ ಅರಿವಿಗೆ ಬಂತು. ಅಂದರೆ ಆತ್ಮ ಅರಿವು ಮಾಡ್ಕೊಳ್ಬೇಕಪ್ಪ, ಅದಕ್ಕೆ ಶಿಕ್ಷಣ ಬೇಕು, ವ್ಯಕ್ತಿ ವಿಕಸನಗೊಳ್ತಾ ಆಗಬೇಕು ಅಂತ ಬಂತು. ಆದರೆ ಪ್ರಸ್ತುತ ದಿನಮಾನಕ್ಕೆ ನಾವು ಹೋಲಿಸೋದಾದರೆ ಶಿಕ್ಷಣದ ಮೂಲ ಗುರಿ ಏನಾಗಿದೆ ಅಂದರೆ ಅರ್ನಿಂಗ್ ಅನ್ನೋ ಆಗಿದೆ. ಅಂದರೆ ಎದಕ್ಕೆ ಓದಬೇಕಪ್ಪ ಅಂದರೆ ಜಾಬ್ ಬೇಕು, ದುಡಿಬೇಕು. ಇಷ್ಟು ನಾವು ಇವತ್ತು ಬಂದು ನಿಂತಿದ್ದೀವಿ. ಆದರೆ ನಿಜವಾದ ಉದ್ದೇಶ ಅದಲ್ಲ. ಹಾಗಾಗಿ ಈ ಶಿಕ್ಷಣದ ಗುರಿಗಳನ್ನು ನಾವಿಲ್ಲಿ ವಿಂಗಡಣೆ ಮಾಡಿ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಮೊದಲನೇದಾಗಿ ನೋಡೋಣ ವೈಯಕ್ತಿಕ ಗುರಿಗಳು. ನೋಡಿ, ವೈಯಕ್ತಿಕ ಗುರಿಗಳು ಒಬ್ಬ ವ್ಯಕ್ತಿಯ ಬೆಳವಣಿಗೆ ಹಾಗೂ ವಿಕಾಸಕ್ಕೆ ಪೂರಕವಾಗಿದ್ದು ಅವು ಅವನ ಆರೋಗ್ಯ, ಜ್ಞಾನ, ಚಾರಿತ್ರ್ಯ ಮತ್ತು ವೃತ್ತಿಗೆ ಸಂಬಂಧಿತವಾಗಿರುತ್ತವೆ. ಅದಕ್ಕೆ ನೀವು ಪ್ರಶ್ನೆ ಬರುತ್ತದೆ, ಶಿಕ್ಷಣದ ವೈಯಕ್ತಿಕ ಗುರಿಗಳು ಯಾವುವು ಅಂತ ಕೇಳಿದ್ರೆ ನೀವು ತುಂಬ ಸಿಂಪಲ್ ಆಗಿ ಬರೀಬೇಕು. ಆರೋಗ್ಯ, ಜ್ಞಾನ, ಚಾರಿತ್ರ್ಯ ಮತ್ತು ವೃತ್ತಿ ಅಂತ ಬರೀಬೇಕು. ಇವು ಪ್ರಮುಖ ವೈಯಕ್ತಿಕ ಗುರಿಗಳು ಅಂತ ಕರಿತಾ ಇದೆ. ಇನ್ನು ಕೆಲವೊಂದು ಸಾಮಾಜಿಕ ಗುರಿಗಳಿದ್ದಾವೆ. ಆ ಸಾಮಾಜಿಕ ಗುರಿಗಳಲ್ಲಿ ಒಂದು ಪ್ರಜಾಸತ್ತಾತ್ಮಕ ಪೌರತ್ವ, ಎರಡು ಸಂಸ್ಕೃತಿ, ಮೂರು ರಾಷ್ಟ್ರೈಕ್ಯತೆ ಅಂತೇಳಿ ಕರಿತಾ ಇದ್ದೀವಿ. ಇನ್ನು ನಾಲ್ಕನೇದು ಅಂತಾರಾಷ್ಟ್ರೀಯ ಸಹೋದರತ್ವ. ಇದು ಏನಂತ ಕರಿತೀವಿ ನಾವು? ಶಿಕ್ಷಣದ ಸಾಮಾಜಿಕ ಗುರಿಗಳು ಅಂತ ಕರಿತಾ ಇದ್ದೀವಿ. ನೋಡಿ ವಿದ್ಯಾರ್ಥಿಗಳೇ, ಈ ಶಿಕ್ಷಣದ ವೈಯಕ್ತಿಕ ಗುರಿಗಳಲ್ಲಿ ನಾವು ಮೊದಲನೇದಾಗಿ ತಿಳ್ಕೊಳ್ಳೋದಾದರೆ ಆರೋಗ್ಯ, ಹೆಲ್ತ್ ಈಸ್ ವೆಲ್ತ್ ಅಂತೇಳಿ ಕರಿತೀವಿ. ಆರೋಗ್ಯವೇ ಸಂಪತ್ತು ಅಂತ ಕರಿತೀವಿ. ಮಾನವನ ಬದುಕಿನಲ್ಲಿ ಆರೋಗ್ಯ ಇರುವಷ್ಟು ಮಹತ್ವದ ಬೇರೊಂದಕ್ಕೆ ಯಾವುದಕ್ಕೂ ಇಲ್ಲ. ಯಾಕಂದರೆ ನಾವೆಲ್ಲವನ್ನು ಗಳಿಸ್ಬೋದು, ಆದರೆ ಆರೋಗ್ಯವನ್ನು ಕಳ್ಕೊಂಡ್ರೆ ನಾವು ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ. ಸೊ ಹಾಗಾಗಿ ಆರೋಗ್ಯವೇ ಮಹಾಸಂಪತ್ತು ಅಂತ ಕರಿತಾ ಇದ್ದೀವಿ. ಅವನು ಸದಾ ಸಂತೃಪ್ತ ಜೀವನವನ್ನು ನಡೆಸಬೇಕಾದ್ರೆ ಆರೋಗ್ಯವೇ ತುಂಬ ಪ್ರಮುಖವಾದದ್ದು ಅಂತ ಕರಿತೀವಿ. ನೋಡಿ, ಆರೋಗ್ಯ ಅಂದಾಕ್ಷಣ ಕೇವಲ ರೋಗ ರುಜಿನಗಳಿಂದ ದೂರವಿರೋದಷ್ಟೇ ಅಲ್ಲ, ವ್ಯಕ್ತಿಯ ದೇಹ ಮತ್ತು ಮನಸ್ಸು ಎರಡು ಪ್ರಫುಲ್ಲವಾಗಿದ್ದಾಗ ಮಾತ್ರ ಅವನು ಸಂಪೂರ್ಣವಾಗಿ ಆರೋಗ್ಯವಂತ ಅಂತ ಅನಿಸ್ಕೊಳ್ತಾನೆ. ಅಂದರೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಗಳು ಹಾಗೂ ಅದ್ಭುತವಾದ ಮನಸ್ಥೈರ್ಯ ಹೊಂದಿದ ವ್ಯಕ್ತಿಗಳ ನಿರ್ಮಾಣವೇ ಶಿಕ್ಷಣದ ಗುರಿಯಾಗಬೇಕು ಅಂತ ಹೇಳಿದ್ರು ಅವರು. ಅಂದರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನ ನಿರ್ಮಾಣವೇ ನಿಜವಾದ ಶಿಕ್ಷಣ ಅಂತ ಏನು ಅರಿಸ್ಟಾಟಲ್ ಹೇಳ್ತಾರಲ್ವ, ಅದೇ ವಾಕ್ಯವನ್ನು ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ರು. ಅಂದರೆ ನಮ್ಮ ದೇಹದಲ್ಲಿನ ಪಂಚೇಂದ್ರಿಯಗಳ ಸಕಲ ಆರೋಗ್ಯವಿದ್ದಾಗ ಮಾತ್ರ ಬೇರೆಲ್ಲವನ್ನ ಸಾಧಿಸೋದಕ್ಕೆ ಸಾಧ್ಯ ಅಂತ ಮೇಡಮ್ ಮಾಂಟೆಸರಿ ಅವರು ಕೂಡ ಹೇಳ್ತಾರೆ. ಹೀಗೆ ವ್ಯಕ್ತಿಯನ್ನು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ನೈತಿಕವಾಗಿ ಸದೃಢವಾಗಿ ಮಾಡುವುದೇ ಶಿಕ್ಷಣದ ಪರಮಶ್ರೇಷ್ಠ ಗುರಿಯಾಗಿರಬೇಕು. ಶಾಲಾ ಪಠ್ಯಕ್ರಮದಲ್ಲಿ ಅದಕ್ಕಾಗಿಯೇ ನೋಡಿ, ಯೋಗ, ಪ್ರಾಣಾಯಾಮ, ಸೂರ್ಯ ನಮಸ್ಕಾರ, ಇನ್ನಿತರ ಕಾರ್ಯಚಟುವಟಿಕೆಗಳು ಅಥವಾ ಕ್ರೀಡಾ ಆಟಗಳು, ಸೊ ಇವೆಲ್ಲವುಗಳನ್ನು ಕೂಡ ಯಾಕೆ ಅಳವಡಿಸಿರ್ತಾರೆ ಅಂದರೆ ಆ ಮಗು ಆರೋಗ್ಯವಂತವಾಗಬೇಕು ಅಂತ. ನೀವು ನೋಡ್ಬೋದು, ಪೂರ್ವ ಪ್ರಾಥಮಿಕದಲ್ಲಿ ಹೆಚ್ಚು ಮಕ್ಕಳಿಗೆ ಚಟುವಟಿಕೆಗಳನ್ನೇ ಕೊಡ್ತಾರೆ, ಆಮೇಲೆ ಆಹಾರದ ಕಡೆ ಹೆಚ್ಚು ಗಮನವನ್ನು ಕೊಡ್ತಾರೆ. ನೀವು ನೋಡ್ಬೋದು, ಶಿಶು ವಿಹಾರ ಕೇಂದ್ರಗಳನ್ನು ಗಮನಿಸ್ತಾ ಬಂದರೆ ಅಲ್ಲಿ ಮಕ್ಕಳಿಗೆ ಯಾವುದೇ ಅಕ್ಷರ ಜ್ಞಾನವನ್ನು ಕೊಡದೆ ಕೇವಲ ಮಕ್ಕಳಿಗೆ ಬೇಕಾದ ಪೌಷ್ಟಿಕ ಆಹಾರಗಳನ್ನು ನೀಡ್ತಾ ಬರ್ತಾರೆ. ಅಂದರೆ ದೇಹವನ್ನು, ಆರೋಗ್ಯವನ್ನು ಗಟ್ಟಿಯಾಗಿಡಬೇಕು ಅಂತ. ಆನಂತರದಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಸ್ತಾರೆ, ಮೂಳೆ ಮಾಂಸಗಳು ಗಟ್ಟಿಯಾಗಬೇಕು ಅಂತ. ಸೊ ಹೀಗೆ
ಒಟ್ಟಾರೆ ಆರೋಗ್ಯವೇ ಪ್ರಮುಖ ಗುರಿ, ವೈಯಕ್ತಿಕ ಗುರಿಗಳಲ್ಲಿ ಒಂದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಜ್ಞಾನ ಅಂತ ಕರಿತೀವಿ. ನೋಡಿ, ಶಿಕ್ಷಣದ ಗುರಿಯೇ ಜ್ಞಾನಾರ್ಜನೆ ಮುಖ್ಯ ಗುರಿ ಅಂತ ಕರಿತಾ ಇದ್ದೀವಿ. ಜ್ಞಾನದಿಂದ ಮಾತ್ರ ವ್ಯಕ್ತಿಯ ಬದುಕಿನ ಎಲ್ಲ ಕ್ಷೇತ್ರದಲ್ಲಿ ತಾನು ಬೆಳೆದು ತಾನು ಸಾಧಿಸಬಲ್ಲ ಅನ್ನೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ವ್ಯಕ್ತಿ ಪಾಂಡಿತ್ಯ, ಜ್ಞಾನ, ಕ್ರಿಯಾಶೀಲತೆ, ಪ್ರಗತಿಪೂರ್ಣ ಇವೆಲ್ಲವೂ ಕೂಡ ಜ್ಞಾನದ ಮೂಲವಾಗಿದೆ ಅಂತ ಕರಿತಾ ಇದ್ದೀವಿ. ಅಂದರೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹಾಸ್ ವಿದ್ಯತೆ ಅಂತ ಕರಿತೀವಿ. ಅಂದರೆ ಜ್ಞಾನಕ್ಕಿಂತ ಮಿಗಿಲಾದದು, ಪವಿತ್ರವಾದದ್ದು ಇನ್ನೊಂದಿಲ್ಲ. ಜ್ಞಾನವೊಂದೇ ಸಾರ್ವತ್ರಿಕ ಶಕ್ತಿ ಎನ್ನುವುದು ಪ್ರಾಚೀನ ತಾತ್ವಿಕ ಚಿಂತಕರ ಅಭಿಪ್ರಾಯ ಅಂತ ಕರಿತಾ ಇದ್ದೀವಿ. ಅಂದರೆ ಜ್ಞಾನವೇ ಶಕ್ತಿಯಾದದ್ದು, ಅದರಿಂದಲೇ ಎಲ್ಲ ಸಕಲ ಕಾರ್ಯ ಸಾಧ್ಯ ಅನ್ನೋ ಹಾಗೆ. ಅಂದರೆ ಜ್ಞಾನವಿಲ್ಲದೆ ಬದುಕೋದಕ್ಕೆ ಸಾಧ್ಯವಿಲ್ಲ ಅಂತ. ನೋಡಿ, ಜ್ಞಾನ ಇದ್ದರೆ ವ್ಯಕ್ತಿಯ ವಿಕಾಸವಾಗುತ್ತೆ, ತನ್ನ ವೈಯಕ್ತಿಕ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ತಾನೆ, ಮಾನಸಿಕ ಸಾಮರ್ಥ್ಯಗಳನ್ನು ಬೆಳೆಸ್ಕೊಳ್ತಾನೆ. ಜ್ಞಾನದಿಂದ ಚಾರಿತ್ರ್ಯ ನಿರ್ಮಾಣ ಆಗುತ್ತೆ, ಮಾನವ ಕಲ್ಯಾಣಕ್ಕೆ ಅವಕಾಶ ಮಾಡಿಕೊಡುತ್ತೆ, ಜೊತೆಗೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ವ್ಯಕ್ತಿಯ ಮನಸ್ಸನ್ನು ವಿಶಾಲಗೊಳಿಸಿ ಹೃದಯ ವೈಶಾಲ್ಯತೆಯನ್ನು ಬೆಳೆಸುವಂಥ ಕಾರ್ಯ ಜ್ಞಾನ ಮಾಡುತ್ತೆ. ಪಡೆದ ಜ್ಞಾನ ಸದುಪಯೋಗಕ್ಕೆ ಮೀಸಲಾಗಿಸುತ್ತೆ, ಜೊತೆಗೆ ಮನುಕುಲ ಪ್ರಗತಿಗೆ ಮತ್ತು ಶಾಂತಿಯುತ ಸಮಾಜವನ್ನು ಕಟ್ಟಲಿಕ್ಕೆ ಜ್ಞಾನದ ಅವಶ್ಯಕ ಇದೆ. ಹಾಗಾಗಿ ಶಿಕ್ಷಣದ ವೈಯಕ್ತಿಕ ಗುರಿಗಳಲ್ಲಿ ಈ ಜ್ಞಾನವೂ ಕೂಡ ಒಂದು ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಚಾರಿತ್ರ್ಯ. ನೋಡಿ, ಚಾರಿತ್ರ್ಯ ಅನ್ನೋ ಪದ ಸಹಜವಾಗಿ ನಾವು ಹೇಳ್ತಿರ್ತೀವಿ ಯಾರಿಗಾದರೂ, ಅವನ ಕ್ಯಾರೆಕ್ಟರ್ ಸರಿ ಇಲ್ಲ, ಗುಡ್ ಕ್ಯಾರೆಕ್ಟರ್, ಈ ಥರದ ಪದಗಳನ್ನು ನಾವು ಬಳಸ್ತಾ ಇರ್ತೀವಿ. ಅಂದರೆ ಚಾರಿತ್ರ್ಯ ಅಂದರೆ ಸನ್ನಡತೆ, ಶೀಲ, ಅಂದರೆ ಬೆಲೆ ಉಳ್ಳದ್ದು, ಮೌಲ್ಯಯುತವಾದದ್ದು ಅಂತ ನೈತಿಕ ಗುಣವನ್ನು ಸಾರುವಂತಹ ಒಂದು ಪದ ಅಂತೇಳಿ ಕರಿತಾ ಇದ್ದೀವಿ. ಅಂದರೆ ಚಾರಿತ್ರ್ಯ ಜೀವನದ ಕಿರೀಟ ಅಂತ ಕರಿತೀವಿ. ಕ್ಯಾರೆಕ್ಟರ್ ಈಸ್ ದ ಕ್ರೌನ್ ಆಫ್ ಲೈಫ್. ಯಾರು ಚಾರಿತ್ರ್ಯವನ್ನು ಉಳಿಸ್ಕೊಳ್ತಾರೋ ಅವ್ರದ್ದು ಅದು ಕಿರೀಟ ಇದ್ದ ಹಾಗೆ. ಸಮಾಜದಲ್ಲಿ ಆ ಕಿರೀಟವನ್ನು ನಾವು ಜೋಪಾನವಾಗಿ ಕಾಪಾಡಿಕೊಳ್ಳುವಂಥ ಪ್ರಯತ್ನದಲ್ಲಿ ನಾವು ಜೀವನವನ್ನು ಸಾಗಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಬಟ್ ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ ಎವ್ರಿಥಿಂಗ್ ಈಸ್ ಲಾಸ್ ಅಂತ ಕರಿತೀವಿ. ಅಂದರೆ ಸಂಪತ್ತನ್ನು ಕಳೆದುಕೊಂಡ್ರೆ ಏನು ಕಳೆದುಕೊಂಡಂತಲ್ಲ, ಇವನ್ ಆರೋಗ್ಯವನ್ನು ಕಳೆದುಕೊಂಡ್ರೆ ಮತ್ತೆ ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಆದರೆ ಚಾರಿತ್ರ್ಯವನ್ನು ಕಳೆದುಕೊಂಡ್ರೆ ಎಲ್ಲವನ್ನು ಕಳೆದುಕೊಂಡಂತೆ ಎಂಬ ಮಾತನ್ನು. ಅಂದರೆ ಇದರ ಅರ್ಥ ಚಾರಿತ್ರ್ಯ ಅಷ್ಟು ಪ್ರಾಮುಖ್ಯತೆವಾದದ್ದು. ಅದಕ್ಕಾಗಿ ಶಿಕ್ಷಣದ ಗುರಿಗಳಲ್ಲಿ ಚಾರಿತ್ರ್ಯವೂ ಕೂಡ ಒಂದು ವೈಯಕ್ತಿಕವಾಗಿ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಬರ್ತೀವಿ. ಹೀಗೆ ಶಿಕ್ಷಕರ ಅಂತಿಮ ಕರ್ತವ್ಯ ಮಕ್ಕಳಲ್ಲಿ ಚಾರಿತ್ರ್ಯವನ್ನು ನಿರ್ಮಿಸುವುದು. ಶಿಕ್ಷಣದ ಪ್ರಮುಖ ಕಾರ್ಯನೇ ಅದಾಗಬೇಕು ಅನ್ನೋದೇ ಈ ಒಂದು ಗುರಿಗಳಲ್ಲಿ ಚಾರಿತ್ರ್ಯವನ್ನು ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಇನ್ನು ವೃತ್ತಿ ಅಂತ ಕರಿತಾ ಇದ್ವಿ. ಇದು ಕೂಡ ವೈಯಕ್ತಿಕ ಗುರಿಗಳಲ್ಲಿ ಒಂದಾಗಿದೆ. ಯಾಕಂದರೆ ಮಾನವ ಜೀವಿಸೋದಕ್ಕೆ ಹಲವಾರು ಮೂಲಭೂತ ಅವಶ್ಯಕತೆಗಳು ಬೇಕು. ಆಹಾರ, ನೀರು, ಗಾಳಿ, ವಸತಿ, ಹೀಗೆ ತನ್ನ ಬೇಕು ಬಯಕೆಗಳನ್ನೆಲ್ಲ ಪೂರೈಸಿಕೊಳ್ಳುವಲ್ಲಿ ಆತನಿಗೆ ಅವಶ್ಯಕವಾಗಿರ್ತಕ್ಕಂಥ ಒಂದಿಷ್ಟು ಸಂಪತ್ತನ್ನು ಆತ ಸಂಪಾದಿಸಲೇಬೇಕು. ಅದನ್ನು ಗಳಿಸೋದಕ್ಕೆ ಒಂದಿಷ್ಟು ಕೆಲಸ ಅಂದರೆ ವೃತ್ತಿ ಕೂಡ ಅವನು ಹೊಂದಬೇಕಾಗುತ್ತೆ. ಈ ವೃತ್ತಿ ಜೀವನವೂ ಕೂಡ ಈ ವೈಯಕ್ತಿಕ ಗುರಿಗಳಲ್ಲಿ ಒಂದು ಅಂತ ಕರಿತಾ ಇದ್ದೀವಿ. ನೋಡಿ, ಇವತ್ತು ಪ್ರಸ್ತುತ ದಿನದಂದು ವೃತ್ತಿ ಆಧಾರಿತ ಶಿಕ್ಷಣಕ್ಕೆ ವಿಶೇಷ ಗಮನಾರ್ಹವಾಗಿದೆ ಇವತ್ತು. ಹೀಗಾಗಿ ಮಾಧ್ಯಮಿಕ ಹಂತದಿಂದಲೇ ಇವತ್ತು ಉದ್ಯೋಗ ಆಧಾರಿತ ಶಿಕ್ಷಣದ ಯೋಜನೆಗಳನ್ನು ರೂಪಿಸ್ತಾ ಬರ್ತಾ ಇದ್ದಾರೆ. ಇವತ್ತು ನೀವು ನೋಡಿರ್ಬೋದು, ಮೊದಲೆಲ್ಲ ಏಕರೂಪ ಬೋಧನೆ ಇತ್ತು, ಕೆಲವೊಂದು ವಿಷಯ ಕೋರ್ಸ್ಗಳನ್ನು ಮಾತ್ರ ಇರ್ತಾ ಇತ್ತು. ಇವತ್ತು ಹಾಗೆಲ್ಲ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಹಲವಾರು ಕೋರ್ಸ್ಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ನೋಡಿ, ನಿಜವಾದ ಶಿಕ್ಷಣ ನಿರುದ್ಯೋಗದ ವಿರುದ್ಧ ಜೀವ ವಿಮೆಯಂತಿರಬೇಕು ಅಂತ ಗಾಂಧೀಜಿಯವರು ಹೇಳ್ತಾರೆ. ಅಂದರೆ ಕೈ ಕೆಲಸ ಕೇಂದ್ರೀಕೃತ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟವರು. ಅದಕ್ಕೆ ಗಾಂಧೀಜಿಯವರ ಮೂಲ ಶಿಕ್ಷಣ ತುಂಬ ಪ್ರಮುಖವಾಗಿ ಜನಪ್ರಿಯತೆಯನ್ನು ಪಡ್ಕೊಳ್ತು ಅಂತ ನಾವೆಲ್ಲ ಕೇಳ್ತಾ ಇದ್ದೀವಿ. ಅಂದರೆ ಮೂಲ ಶಿಕ್ಷಣ ಅಂದರೆ ಮಗುವನ್ನು ಕೇವಲ ಜ್ಞಾನಾರ್ಜನೆಗಷ್ಟೇ ಸೀಮಿತವಾಗಿರದೆ ಅವನನ್ನು ಸ್ವಾವಲಂಬಿ ಜೀವನವನ್ನಾಗಿಸಿ ಅವನ ವೃತ್ತಿ ಕೌಶಲ್ಯವನ್ನು ಕಲಿಸುವಂತಿರಬೇಕು. ಅಂತಹ ಶಿಕ್ಷಣ ಮುಂದಾದಾಗ ಮಾತ್ರ ನಿಜವಾದ ಶಿಕ್ಷಣ ಯಶಸ್ಸಾಗೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಹಾಗೆ ಅಮೇರಿಕದ ಜಾನ್ ಡ್ಯೂಯಿ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ, ಶಿಕ್ಷಣದ ವೃತ್ತಿ ಗುರಿ ವ್ಯಕ್ತಿಯ ವಿಶಿಷ್ಟ ಸಾಮರ್ಥ್ಯ ಮತ್ತು ಸಾಮಾಜಿಕ ಸೇವೆ ಎರಡನ್ನೂ ಸಮತೋಲನ ಮಾಡುತ್ತೆ. ಹಾಗಾಗಿ ಶಿಕ್ಷಣದ ವೈಯಕ್ತಿಕ ಗುರಿಗಳಲ್ಲಿ ವೃತ್ತಿಯೂ ಕೂಡ ಒಂದು ಅನ್ನೋದನ್ನು ಅವರೂ ಕೂಡ ಸಾಬೀತುಪಡಿಸ್ತಾರೆ. ಸೊ ಇಷ್ಟು ಶಿಕ್ಷಣದ ವೈಯಕ್ತಿಕ ಗುರಿಗಳಲ್ಲಿ ಈ ಪ್ರಮುಖ 4 ಅಂಶಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಸಾಮಾಜಿಕ ಗುರಿಗಳು ಅಂತ ಬರ್ತವೆ. ಈ ಸಾಮಾಜಿಕ ಗುರಿಗಳಲ್ಲಿ ಪ್ರಜಾಸತ್ತಾತ್ಮಕ ಪೌರತ್ವ, ಇನ್ನು ಸಂಸ್ಕೃತಿ ಮತ್ತು ರಾಷ್ಟ್ರ ಐಕ್ಯತೆ ಅಂತ ಬರ್ತಾ ಇದೆ. ಇದನ್ನು
ಮುಂದಿನ ತರಗತಿಯಲ್ಲಿ ನಿಮಗೆ ಹೇಳಿ ಈ ಒಂದು ಪಾಠವನ್ನು ಮುಕ್ತಾಯ ಮಾಡೋ ಪ್ರಯತ್ನ ಮಾಡೋಣ. ಸೊ ಇನ್ನು ಇದುವರೆಗೆ ಕೇಳಿದಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಈ ಕೇಳಿದಂಥ ಪಠ್ಯವನ್ನು ಮತ್ತೊಮ್ಮೆ ತಾವು ಮನೆಯಲ್ಲಿ ಮತ್ತೊಮ್ಮೆ ಪಠ್ಯಪುಸ್ತಕವನ್ನು ತೆಗೆದು ಅದನ್ನು ರೀಡ್ ಮಾಡಿ, ಜೊತೆಗೆ ಫೇರ್ ನೋಟನ್ನು ಕೂಡ ನೀವು ಬರೆದು ರೆಡಿ ಇಟ್ಕೊಳ್ಬೇಕು. ಇನ್ನೇನು ಕಾಲೇಜು ಇನ್ನೊಂದು 15-20 ದಿನಗಳಲ್ಲಿ ಸ್ಟಾರ್ಟ್ ಆಗುವ ಸಂಭವ ಇದೆ. ಆಗ ನಿಮ್ಮ ಫೇರ್ ನೋಟನ್ನು ನಾನು ಚೆಕ್ ಮಾಡ್ತೀನಿ. ಓಕೆನಾ? ಆಲ್ ದ ಬೆಸ್ಟ್. ಗುಡ್ ಲಕ್.